9ನೇ ತರಗತಿ ವಿದ್ಯಾರ್ಥಿಗಳಿಗೆ ಆಧಾರದ ಸ್ವಾಗತ. ವಿಷಯ ವಿಜ್ಞಾನ. ಮಕ್ಕಳೇ, ಕಳೆದ ತರಗತಿಯಲ್ಲಿ ನಾವು ಅಧ್ಯಾಯ 1 ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳ ಕುರಿತು ಅಧ್ಯಯನ ಮಾಡಿದ್ವಿ. ಈ ಒಂದು ತರಗತಿಯಲ್ಲಿ ನೋಡಿ ಮಕ್ಕಳೇ, ಈ ಒಂದು ಚಿತ್ರವನ್ನು ಗಮನಿಸಿ. ನಿಮಗೆ ಜೇನುಗೂಡಿನಂತಹ ರಚನೆಗಳು ಕಂಡು ಬರ್ತಾ ಇದೆ. ಹಾಗಾದರೆ ನಾವು ಯಾವ ಒಂದು ಅಧ್ಯಾಯದ ಕುರಿತು ಕಲಿಯಲಿದ್ದೇವೆ ಮಕ್ಕಳೇ? ಗೆಸ್ ಮಾಡ್ತಾ ಇದ್ದೀರಾ? ಎಸ್ ಮಕ್ಕಳೇ, ನಿಮ್ಮ ಊಹೆ ಸರಿಯಾಗಿದೆ. ಅಧ್ಯಾಯ 5 ಜೀವದ ಮೂಲ ಘಟಕ. ಈ ಒಂದು ಅಧ್ಯಾಯದ ಕುರಿತು ಈ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಲಿದ್ದೇವೆ ಮಕ್ಕಳೇ. ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ 3 ಅವಧಿಗಳಲ್ಲಿ ನಾವು ಕಲಿಯುವಂಥ ಕಲಿಕಾಂಶಗಳು ಯಾವುವು ಎಂದರೆ, ಜೀವಿಗಳು ಯಾವುದರಿಂದ ಮಾಡಲ್ಪಟ್ಟಿದೆ, ಸೂಕ್ಷ್ಮದರ್ಶಕ, ಏಕಕೋಶೀಯ ಹಾಗೂ ಬಹುಕೋಶೀಯ ಜೀವಿಗಳು, ಜೀವಕೋಶಗಳ ಆಕಾರ ಮತ್ತು ಗಾತ್ರ ಈ ಒಂದು ಅಧ್ಯಾಯದಲ್ಲಿ ಕಲಿಯಲಿದ್ದೇವೆ. ಕಲಿಕಾಂಶಗಳು: ಜೀವಕೋಶದ ರಚನಾತ್ಮಕ ವ್ಯವಸ್ಥೆಗಳು, ಕೋಶಪೊರೆ, ಕೋಶಕೇಂದ್ರ, ಕೋಶದ್ರವ್ಯ, ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್, ಗಾಲ್ಗಿ ಸಂಕೀರ್ಣ, ಲೈಸೋಸೋಮ್ಗಳು, ಮೈಟೊಕಾಂಡ್ರಿಯಾ, ಪ್ಲಾಸ್ಟಿಡ್ಗಳು, ರಸದಾನಿಗಳು, ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳು. ಈ ಅವಧಿಯಲ್ಲಿ ನಾವು ಮೊದಲನೇ ಅವಧಿಯಲ್ಲಿ ಜೀವಿಗಳು ಯಾವುದರಿಂದ ಮಾಡಲ್ಪಟ್ಟಿವೆ ಮತ್ತು ಸೂಕ್ಷ್ಮದರ್ಶಕ, ಏಕಕೋಶೀಯ ಹಾಗೂ ಬಹುಕೋಶೀಯ ಜೀವಿಗಳು, ಜೀವಕೋಶಗಳ ಆಕಾರ ಮತ್ತು ಗಾತ್ರ, ಜೀವಕೋಶದ ರಚನಾತ್ಮಕ ವ್ಯವಸ್ಥೆಗಳು, ಅದರಲ್ಲಿ ಕೋಶಪೊರೆಯ ಬಗ್ಗೆ ನಾವು ಈ ಒಂದು ತರಗತಿಯಲ್ಲಿ ಮಾತನಾಡಲಿದ್ದೇವೆ ಮಕ್ಕಳೇ. ಬನ್ನಿ. ಜೀವಕೋಶದ ಆವಿಷ್ಕಾರ. ಮಕ್ಕಳೇ, ಕಾರ್ಕ್ನ ತೆಳುವಾದ ಪದರವನ್ನು ಪರಿಶೀಲಿಸುತ್ತಿದ್ದಾಗ ಜೇನುಗೂಡನ್ನು ಹೋಲುವ ಸಣ್ಣ ಸಣ್ಣ ಕೋಣೆಗಳಂತಹ ರಚನೆಗಳನ್ನು 1665ರಲ್ಲಿ ತಾವೇ ರೂಪಿಸಿದ ಸೂಕ್ಷ್ಮದರ್ಶಕದಿಂದ ರಾಬರ್ಟ್ ಹುಕ್ ಎಂಬ ಆಂಗ್ಲ ವಿಜ್ಞಾನಿ ಜೀವಕೋಶವನ್ನು ಅನ್ವೇಷಣೆ ಮಾಡಿದರು. ಇಲ್ಲಿ ನೋಡ್ರಿ, ಕಾರ್ಕ್ನ ಚಿತ್ರವನ್ನು ಗಮನಿಸ್ತಾ ಇದ್ರಿ. ಇಲ್ಲಿದೆ ಕಾರ್ಕ್ನ ಚಿತ್ರ. ಮರದ ತಿರುಳುಗಳಿಗೆ ನಾವು ಕಾರ್ಕ್ ಅಂತೇಳಿ ಕರಿತೀವಿ. ಆ ಕಾರ್ಕ್ನ ತೆಳುವಾದ ಪದರವನ್ನು ಪರಿಶೀಲಿಸುತ್ತಿದ್ದಾಗ ಜೇನುಗೂಡನ್ನು ಹೋಲುವ ಸಣ್ಣ ಸಣ್ಣ ಕೋಣೆಯಂತಹ ರಚನೆಗಳನ್ನು ತಾವೇ ರೂಪಿಸಿದ ಸೂಕ್ಷ್ಮದರ್ಶಕದಿಂದ ರಾಬರ್ಟ್ ಹುಕ್ ಎಂಬ ವಿಜ್ಞಾನಿ ಜೀವಕೋಶವನ್ನು ಕಂಡುಹಿಡಿದ. ನಿಮಗೆ ಅರ್ಥ ಆಯಿತು ಮಕ್ಕಳೇ? ಜೀವಕೋಶವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಎಂದರೆ ರಾಬರ್ಟ್ ಹುಕ್. ನೋಡಿರಿ, ಈ ಚಿತ್ರವನ್ನು ಗಮನಿಸ್ತಾ ಇದ್ರಲ್ಲ, ಈ 2 ಚಿತ್ರಗಳನ್ನು ಗಮನಿಸಿ. ಈ 2 ಚಿತ್ರಗಳು ಸಹಿತ ಇವು 2 ಚಿತ್ರಗಳು ರಾಬರ್ಟ್ ಹುಕ್ ಅವರು ನೋಡಿರಿ, ರಾಬರ್ಟ್ ಹುಕ್ ಅವರು ಕಾರ್ಕ್ನ ತೆಳುವಾದ ಪದರವನ್ನು ವೀಕ್ಷಿಸಲು ತಾವೇ ರೂಪಿಸಿದ ಸೂಕ್ಷ್ಮದರ್ಶಕಗಳಾಗಿವೆ. 2 ಚಿತ್ರಗಳು ಯಾರು ತಯಾರಿಸಿದ್ದು? ರಾಬರ್ಟ್ ಹುಕ್ ಅವರು ತಯಾರಿಸಿದ್ದು. ನೋಡಿರಿ, ಅವರು ಈ ಒಂದು ಚಿತ್ರವನ್ನು ನೋಡಿದಾಗ ಈ ರೀತಿಯ ರಚನೆಗಳು ಇಲ್ಲಿ ನೋಡ್ರಿ, ನೀವು ನೋಡ್ತಾ ಇದ್ದೀರಲ್ಲ ಮೇಲೆ ಜೇನುಗೂಡಿನ ರಚನೆ, ಜೇನುಗೂಡಿನ ಚಿತ್ರ. ಈ ಏನು ಜೇನುಗೂಡಿನ ರಚನೆ ಇದೆಯೋ ಅದೇ ಥರ ಮರದ ಕಾರ್ಕ್ನಲ್ಲಿ ಈ ರೀತಿಯ ಸಣ್ಣ ಸಣ್ಣ ಕೋಣೆಗಳಂತಹ ರಚನೆಗಳು ಕಂಡುಬಂದವು. ಇದನ್ನು ರಾಬರ್ಟ್ ಹುಕ್ ಈ ಸಣ್ಣ ಸಣ್ಣ ಪೆಟ್ಟಿಗೆಯಂತಹ ರಚನೆಗಳನ್ನು ಸೆಲ್ಗಳೆಂದು ಕರೆದರು. ಸೆಲ್ ಎಂಬುದು ಲ್ಯಾಟಿನ್ ಭಾಷೆಯ ಪದವಾಗಿದ್ದು ಸಣ್ಣ ಕೋಣೆ ಎಂಬ ಅರ್ಥವನ್ನು ನೀಡುತ್ತದೆ ಮಕ್ಕಳೇ. ಕೋಶ ವಿಜ್ಞಾನ ಅಥವಾ ಜೀವಕೋಶ ಶಾಸ್ತ್ರ, ಸೆಲ್ ಬಯಾಲಜಿ ಎಂದರೇನು? ಹಾಗಾದರೆ ಜೀವಕೋಶದ ರಚನೆ ಹಾಗೂ ಕಾರ್ಯಗಳ ಬಗ್ಗೆ ಅಭ್ಯಾಸ ಮಾಡುವ ವಿಜ್ಞಾನದ ವಿಭಾಗವನ್ನು ಜೀವಕೋಶ ಶಾಸ್ತ್ರ ಎಂದು ಕರೆಯುತ್ತಾರೆ ಮಕ್ಕಳೇ. ಇದರ ಬಗ್ಗೆ ಅಧ್ಯಯನ ಮಾಡುವವರನ್ನು ನಾವು ಸೆಲ್ ಬಯಾಲಜಿಸ್ಟ್ಗಳು ಎಂದು ಕರೆಯುತ್ತೇವೆ. ಅಂದರೆ ಜೀವಕೋಶದ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಅಧ್ಯಯನ ಮಾಡುವ ವಿಜ್ಞಾನದ ವಿಭಾಗವನ್ನು ಸೆಲ್ ಬಯಾಲಜಿ ಅಥವಾ
ಕೋಶ ವಿಜ್ಞಾನ ಎಂದು ಕರೆಯುತ್ತೇವೆ. ಇದರ ಕುರಿತು ಅಧ್ಯಯನ ಮಾಡುವಂತಹ ವ್ಯಕ್ತಿಗಳನ್ನು ನಾವು ಸೆಲ್ ಬಯಾಲಜಿಸ್ಟ್ಗಳು ಎಂದು ಕರೆಯುತ್ತೇವೆ. ಇವಾಗ ಈರುಳ್ಳಿಯ ಪೊರೆಯ ತಾತ್ಕಾಲಿಕ ಸ್ಲೈಡನ್ನು ತಯಾರಿಸಿಕೊಳ್ಳೋಣ ಮಕ್ಕಳೇ. ಈ ಒಂದು ಈರುಳ್ಳಿಯ ತಾತ್ಕಾಲಿಕ ಸ್ಲೈಡ್ನನ್ನು ತಯಾರಿಸಿ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ನಾವು ವೀಕ್ಷಿಸಿದಾಗ ನೋಡಿ, ಈರುಳ್ಳಿ ಪೊರೆಯ ತಾತ್ಕಾಲಿಕ ಸ್ಲೈಡ್ನ ವೀಕ್ಷಣೆಯನ್ನು ನಾವು ನೋಡ್ತಾ ಇದ್ದೀವಿ. ನೋಡಿದಾಗ ಮೊದಲನೇ ಒಂದು ಚಿತ್ರವನ್ನು ಗಮನಿಸಿ ಮಕ್ಕಳೇ. ಮೊದಲನೇ ಚಿತ್ರ ನೋಡಿರಿ, ಕಡಿಮೆ ಸಾಮರ್ಥ್ಯದ ಮಸೂರದಡಿ ನಾವು ವೀಕ್ಷಿಸಿದಾಗ ಈ ಒಂದು ಈರುಳ್ಳಿಯ ತಾತ್ಕಾಲಿಕ ಸ್ಲೈಡನ್ನು ವೀಕ್ಷಿಸಿದಾಗ ಏನು ನಾವು ಗೋಡೆ ನಿರ್ಮಿಸಲು ಅಥವಾ ಮನೆ ನಿರ್ಮಿಸಲು ಬಳಸ್ತೀವಲ್ಲ ಇಟ್ಟಿಗೆ, ಆ ಇಟ್ಟಿಗೆಯ ಗೋಡೆಯ ರೀತಿಯಲ್ಲಿ ಏನಾಗಿದೆ ರಚನೆಗಳು ನಮಗೆ ಕಂಡು ಬರ್ತಾ ಇದೆ ಅಲ್ವಾ. ಈ ಇಟ್ಟಿಗೆಯ ಜೋಡಣೆಯಂತೆ ನಮಗೇನಾಗ್ತಾಯಿದೆ ಗೋಚರಿಸ್ತಾ ಇದೆ. ಇನ್ನೊಂದು ಹೆಚ್ಚು ಸಾಮರ್ಥ್ಯದ ಮಸೂರದಡಿ ನಾವು ವೀಕ್ಷಿಸಿದಾಗ ಇನ್ನೂ ಹೆಚ್ಚಿನ ಸಾಮರ್ಥ್ಯದ ಏನಾಗ್ತವೆ ನಮಗೆ ಚಿತ್ರ ವೀಕ್ಷಿಸಲು ಸಿಗ್ತದೆ ಮಕ್ಕಳೇ. ಇಲ್ಲಿ ನೋಡಿರಿ, ಇದರಲ್ಲಿ ಏನಿದೆ 2 ರೀತಿಯ ಪದರಗಳಿವೆ. ಈ 2 ಪದರಗಳನ್ನು ನಾವು ಒಂದನ್ನು ಕೋಶ ಪೊರೆ ಅಂತ ಕರಿತೀವಿ, ಇನ್ನೊಂದನ್ನು ಕೋಶ ಭಿತ್ತಿ ಅಂತೇಳಿ ಕರಿತೀವಿ. ಮತ್ತು ಇಲ್ಲಿ ನೋಡಿರಿ ಸಣ್ಣ ಸಣ್ಣ ಚುಕ್ಕೆಗಳು ಕಂಡು ಬರ್ತಾ ಇದೆ. ಈ ಸಣ್ಣ ಸಣ್ಣ ಚುಕ್ಕೆಗಳನ್ನೇ ನಾವು ಕೋಶ ಕೇಂದ್ರಗಳು ಅಂತೇಳಿ ಕರಿತೀವಿ. ಕೋಶ ಕೇಂದ್ರ ಅಲ್ವಾ. ನೋಡಿ, ಜೀವಕೋಶದ ಇತಿಹಾಸದ ಬಗ್ಗೆ ನಾವು ಗಮನಿಸಿದಾಗ 1665ರಲ್ಲಿ ರಾಬರ್ಟ್ ಹುಕ್ ಮೊದಲ ಬಾರಿಗೆ ಜೀವಕೋಶಗಳನ್ನು ಏನು ಮಾಡಿದರು, ಕಂಡುಹಿಡಿದರು ಅಥವಾ ಆವಿಷ್ಕರಿಸಿದರು. ಇದನ್ನು ಮತ್ತು 1674ರಲ್ಲಿ ಲಿವೆನ್ ಆಕ್ ಎಂಬುವ ವಿಜ್ಞಾನಿ ಸ್ವತಂತ್ರವಾಗಿ ಜೀವಿಸುತ್ತಿರುವ ಜೀವಕೋಶಗಳನ್ನು ಆವಿಷ್ಕರಿಸಿದರು. ಅಂದರೆ ಇಲ್ಲಿವರೆಗೇನು ಮರದ ತಿರುಳಿನಲ್ಲಿ ಅಥವಾ ಮರದ ಕಾರ್ಕ್ನಲ್ಲಿ ಏನು ರಾಬರ್ಟ್ ಹುಕ್ ಅವರೇನು ಜೀವಕೋಶಗಳನ್ನು ಕಂಡುಹಿಡಿದಿದ್ರಲ್ಲ, ಅವುಗಳನ್ನು ಸೆಲ್ ಅಂತ ಕರೆದಿರಲ್ಲ, ಅವುಗಳನ್ನು ನಿರ್ಜೀವ ಜೀವಕೋಶಗಳು ಅಂತೇಳಿ ಕರಿತೀವಿ. ಹಾಗಾಗಿ ಅವುಗಳಿಗೆ ಯಾವುದೇ ರೀತಿಯಾದಂತಹ ಜೀವ ಇರಲಿಲ್ಲ. ಹಾಗಾಗಿ ರಾಬರ್ಟ್ ಹುಕ್ ಅವರನ್ನು ನಿರ್ಜೀವ ಜೀವಕೋಶದ ಪಿತಾಮಹ ಅಂತೇಳಿ ಕರಿತೀವಿ. ಮತ್ತು ಸಜೀವ ಜೀವಕೋಶಗಳ ಪಿತಾಮಹ ಅಂತೇಳಿ ಲಿವನ್ ಆಕ್ ಅವರನ್ನು ಕರೆಯುತ್ತೇವೆ. ಲಿವನ್ ಆಕ್ ಅವರ ಬಗ್ಗೆ ನಾವು ಇತಿಹಾಸವನ್ನು ಗಮನಿಸಿದಾಗ ಲಿವನ್ ಆಕ್ ಅವರಿಗೆ ಕೆಲವೊಂದಿಷ್ಟು ಹವ್ಯಾಸಗಳಿರ್ತವೆ. ಕೊಳಚೆ ನೀರು ಮತ್ತು ತಮ್ಮ ಅಲ್ಲಿನ ಕೊಳಕನ್ನು ಅವರು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ವೀಕ್ಷಿಸುವುದು ಅವರ ಒಂದು ಹವ್ಯಾಸವಾಗಿರುತ್ತದೆ. ತಮ್ಮ ಅಲ್ಲಿನ ಕೊಳಕನ್ನು ಸೂಕ್ಷ್ಮದರ್ಶಕದಡಿ ವೀಕ್ಷಿಸಿದಾಗ ಸಣ್ಣ ದಾರದಂಥ ರಚನೆಗಳು ಕಂಡುಬರ್ತವೆ. ಅವು ನಾವೇನು ಬಾಲು ಹುಳಗಳ ರೀತಿಯಲ್ಲಿ ಕಂಡು ಬರ್ತಾಯಿತ್ತು. ಅವುಗಳು ಚಲನೆಯನ್ನು ಹೊಂದಿದ್ವು. ಅವುಗಳನ್ನು ಇವರು ಏನಂತ ಕರೆದ್ರು, ಜೀವಕೋಶಗಳು, ಸೆಲ್ ಅಂತೇಳಿ ಕರೆದ್ರು ಮಕ್ಕಳೇ. ಹಾಗಾಗಿ ಇವರನ್ನು ಸಜೀವ ಜೀವಕೋಶದ ಪಿತಾಮಹ ಅಂಥೇಳಿ ಕರಿತೀವಿ. ಮತ್ತು ಇನ್ನು ಮುಂದುವರೆದು 1831ರಲ್ಲಿ ರಾಬರ್ಟ್ ಬ್ರೌನ್ ಎನ್ನುವ ವಿಜ್ಞಾನಿ ಜೀವಕೋಶಗಳಲ್ಲಿ ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರವನ್ನು ಕಂಡುಹಿಡಿದರು. ಜೀವಕೋಶದಲ್ಲಿ ಕೋಶ ಕೇಂದ್ರವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂತಂದರೆ ರಾಬರ್ಟ್ ಬ್ರೌನ್ ಎನ್ನುವಂಥ ವ್ಯಕ್ತಿ. ಮತ್ತು 1839ರಲ್ಲಿ ಪರ್ಕಿನ್ಜೆ ಎನ್ನುವಂಥ ವಿಜ್ಞಾನಿ ಪ್ರೋಟೋಪ್ಲಾಸಮ್ ಎಂಬ ಪದವನ್ನು ಟಂಕಿಸಿದರು. ಅಂದರೆ ಪ್ರೋಟೋಪ್ಲಾಸಮ್ ಅಂತಂದರೆ ಜೀವಕೋಶದಲ್ಲಿರ್ತಕ್ಕಂತಹ ಒಂದು ದ್ರವ ವಸ್ತುವನ್ನು ಕಂಡುಹಿಡಿದ ವಿಜ್ಞಾನಿ ಯಾರಂತಂದರೆ ಪರ್ಕಿನ್ಜೆ ಅನ್ನುವಂಥ ವಿಜ್ಞಾನಿ ಜೀವಕೋಶದಲ್ಲಿ ಒಂದು ದ್ರವ ವಸ್ತು ಇರುತ್ತದೆ ಅಂಥೇಳಿ ಮೊದಲ ಬಾರಿಗೆ ತಿಳಿಸಿಕೊಟ್ಟಂತಹ ವಿಜ್ಞಾನಿ. ಜೀವಕೋಶದ ಒಳಗೆ ಕಂಡುಬರುವ ದ್ರವ ಪದಾರ್ಥವನ್ನು ನಾವೇನಂತ ಕರಿತೀವಿ, ಪ್ರೋಟೋಪ್ಲಾಸಮ್ ಎಂದು ಕರೆಯುತ್ತೇವೆ. ನೋಡಿ, 1838
ಮತ್ತು 39ರಲ್ಲಿ ಸ್ಲೀಡನ್ ಮತ್ತು ಶ್ವ್ಯಾನ್ ಎಂಬ ಇಬ್ಬರು ವಿಜ್ಞಾನಿಗಳು ಕೋಶ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ನಿಮಗೆ ಪ್ರಶ್ನೆ ಬರುತ್ತದೆ, ಕೋಶ ಸಿದ್ಧಾಂತವನ್ನು ಮಂಡಿಸಿದ ವಿಜ್ಞಾನಿ ಯಾರು ಎಂದರೆ ಸ್ಲೀಡನ್ ಮತ್ತು ಶ್ವ್ಯಾನ್ ಅವರು. ಮತ್ತು ಇದನ್ನು 1855ರಲ್ಲಿ ರುಡಾಲ್ಫ್ ವರ್ಚೋವ್ ಎಂಬ ವಿಜ್ಞಾನಿ ಕೋಶ ಸಿದ್ಧಾಂತವನ್ನು ಇನ್ನಷ್ಟು ವಿಸ್ತರಿಸಿದರು. ಆದರೆ ಕೋಶ ವಿಜ್ಞಾನವನ್ನು ಕಂಡುಹಿಡಿದ ವಿಜ್ಞಾನಿ ಸ್ಲೀಡನ್ ಮತ್ತು ಶ್ವ್ಯಾನ್, ಅದನ್ನು ವಿಸ್ತರಿಸಿದಂತಹ ವಿಜ್ಞಾನಿ ರುಡಾಲ್ಫ್ ವರ್ಚೋವ್ ಎನ್ನುವಂತಹ ವಿಜ್ಞಾನಿ. ಹಾಗಾದರೆ ಕೋಶ ವಿಜ್ಞಾನ ಏನನ್ನು ಹೇಳ್ತದೆ, ಕೋಶ ಸಿದ್ಧಾಂತ ಏನನ್ನು ಹೇಳ್ತದೆ ಎನ್ನುವುದನ್ನು ನೋಡೋಣಂತೆ ಮಕ್ಕಳೇ. ಜೀವಕೋಶವನ್ನು ಸಿದ್ಧಾಂತವನ್ನು ವಿಸ್ತರಿಸಿದರು. ಮುಂದೆ ಇಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕದ ಆವಿಷ್ಕಾರದ ನಂತರ ಇನ್ನಷ್ಟು ಮಾಹಿತಿ ನಮಗೇನಾಯಿತು ಲಭ್ಯವಿದೆ ಮಕ್ಕಳೇ. ನೋಡಿರಿ, ಇದು ಕಾಣ್ತಾ ಇದೆಯಲ್ಲ ಚಿತ್ರ, ಇದೇನಪ್ಪ ಅಂದರೆ ಎಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕ. ನೋಡಿರಿ, ಕೋಶ ಸಿದ್ಧಾಂತ ಮೊದಲು ಸ್ಲೀಡನ್ ಮತ್ತು ಶ್ವ್ಯಾನ್ ಅವರು ಪ್ರತಿಪಾದಿಸಿದಂತಹ ಕೋಶ ಸಿದ್ಧಾಂತ ಏನು ಹೇಳುತ್ತೆ ನಮಗೆ ಅಂತಂದರೆ, ಎಲ್ಲ ಸಸ್ಯಗಳು ಮತ್ತು ಪ್ರಾಣಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಮತ್ತು ಜೀವಕೋಶವು ಜೀವದ ಮೂಲ ಘಟಕವಾಗಿದೆ ಎಂಬುವ ಈ ಎರಡೂ ಅಂಶಗಳನ್ನು ಸ್ಲೀಡನ್ ಮತ್ತು ಶ್ವ್ಯಾನ್ ಅವರು ಪ್ರತಿಪಾದಿಸಿದಂಥ ಕೋಶ ಸಿದ್ಧಾಂತ ಒಳಗೊಂಡಿತ್ತು. 1855ರಲ್ಲಿ ರುಡಾಲ್ಫ್ ವರ್ಚೋವ್ ಅವರು ಇದನ್ನು ವಿಸ್ತರಿಸಿ ಮತ್ತು ಒಂದು ಪಾಯಿಂಟನ್ನು ಸೇರಿಸ್ತಾರೆ. ಏನಂತಂದರೆ, ಈಗಾಗಲೇ ಅಸ್ತಿತ್ವದಲ್ಲಿರುವ ಜೀವಕೋಶಗಳಿಂದ ಹೊಸ ಜೀವಕೋಶಗಳು ಉಂಟಾಗುತ್ತವೆ ಎಂಬುವ ಒಂದು ಅಂಶವನ್ನು ಟಂಕಿಸಿದ ಅಥವಾ ಕೋಶ ಸಿದ್ಧಾಂತಕ್ಕೆ ಸೇರ್ಪಡೆ ಮಾಡಿದಂತಹ ವಿಜ್ಞಾನಿ ಯಾರಂತಂದರೆ ರುಡಾಲ್ಫ್ ವರ್ಚೋವ್. ಹಾಗಾದರೆ ಜೀವಕೋಶಗಳು ಒಂದೇ ರೀತಿಯಾಗಿದ್ದಾವೆ ಎಂದರೆ ಇಲ್ಲ, ಜೀವಕೋಶಗಳಲ್ಲಿ ನಾವು ಎರಡು ರೀತಿಯ ಜೀವಕೋಶಗಳನ್ನು ವೀಕ್ಷಿಸುತ್ತೇವೆ ಮಕ್ಕಳೇ. ಒಂದನ್ನು ಏಕಕೋಶೀಯ ಜೀವಿ ಅಂತೇಳಿ ಕರಿತೀವಿ, ಇನ್ನೊಂದು ಬಹುಕೋಶೀಯ ಜೀವಿಗಳು. ಹಾಗಾದರೆ ಇವೆರಡು ಜೀವಕೋಶಗಳ ನಡುವಿನ ವ್ಯತ್ಯಾಸಗಳು ಏನಿರಬಹುದು ಎಂದು ಗಮನಿಸಿದಾಗ, ಏಕಕೋಶೀಯ ಜೀವಿ ಮತ್ತು ಬಹುಕೋಶೀಯ ಜೀವಿಗಳ ನಡುವಿನ ವ್ಯತ್ಯಾಸ ನೋಡಿರಿ. ಏಕಕೋಶ ಜೀವಿಯಲ್ಲಿ ಒಂದು ಜೀವಕೋಶವು ಅಥವಾ ಒಂದು ಕೋಶವು ಒಂದು ಪೂರ್ಣ ಜೀವಿಯನ್ನು ಪ್ರತಿನಿಧಿಸುತ್ತದೆ. ಆದರೆ ಬಹುಕೋಶೀಯ ಜೀವಿಗಳಲ್ಲಿ ಅನೇಕ ಜೀವಕೋಶಗಳ ಗುಂಪು ಒಂದೇ ಜೀವಿಯಲ್ಲಿ ಕಂಡುಬರುತ್ತವೆ. ಮತ್ತು ಏಕಕೋಶೀಯ ಜೀವಿಗಳು ಒಂದೇ ಜೀವಕೋಶವು ಜೀವಿಯ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಆದರೆ ಬಹುಕೋಶೀಯ ಜೀವಿಗಳಲ್ಲಿ ಅನೇಕ ಜೀವಕೋಶಗಳ ಗುಂಪುಗಳು ಬೇರೆ ಬೇರೆ ಕಾರ್ಯವನ್ನು ನಿರ್ವಹಿಸುತ್ತವೆ. ಉದಾಹರಣೆ, ವಿಸರ್ಜನೆಗೆ ಬೇರೆ ಜೀವಕೋಶಗಳು, ಸಾಗಾಣಿಕೆಗೆ ಬೇರೆ ಜೀವಕೋಶಗಳು, ಪೋಷಣೆಗೆ ಬೇರೆ ರೀತಿಯ ಜೀವಕೋಶಗಳಿವೆ ಅಲ್ವಾ. ಆದರೆ ಏಕಕೋಶೀಯ ಜೀವಿಗಳಲ್ಲಿ ಒಂದೇ ಜೀವಕೋಶ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಮತ್ತು ಏಕಕೋಶೀಯ ಜೀವಿಗಳು ಸರಳ ದೇಹ ರಚನೆಯನ್ನು ಹೊಂದಿರುತ್ತವೆ. ಆದರೆ ಬಹುಕೋಶೀಯ ಜೀವಿಗಳು ಸಂಕೀರ್ಣ ದೇಹ ರಚನೆಯನ್ನು ಹೊಂದಿರುತ್ತವೆ. ಉದಾಹರಣೆಗೆ ಏಕಕೋಶೀಯ ಜೀವಿಗಳಿಗೆ ಉದಾಹರಣೆ ಯೂಗ್ಲಿನಾ, ಬ್ಯಾಕ್ಟೀರಿಯಾ, ಪ್ಯಾರಾಮೀಸಿಯಂ. ಆದರೆ ಬಹುಕೋಶೀಯ ಜೀವಿಗಳಿಗೆ ಶಿಲೀಂಧ್ರಗಳು, ಸಸ್ಯ ಮತ್ತು ಪ್ರಾಣಿಗಳು ಬಹುಕೋಶೀಯ ಜೀವಿಗಳಾಗಿರುತ್ತವೆ. ಏಕಕೋಶೀಯ ಜೀವಿಗಳನ್ನು ನಾವು ಯೂನಿಸೆಲ್ಯುಲಾರ್ ಜೀವಕೋಶಗಳು ಅಂತೇಳಿ ಕರಿತೀವಿ. ಬಹುಕೋಶೀಯ ಜೀವಿಗಳನ್ನು ಮಲ್ಟಿ ಸೆಲ್ಯುಲಾರ್ ಜೀವಕೋಶಗಳು ಅಂತೇಳಿ ಕರೆಯುತ್ತೇವೆ ಮಕ್ಕಳೇ. ಬನ್ನಿ, ಈ ಒಂದಿಷ್ಟು ಚಿತ್ರಗಳಿವೆ. ಈ ಚಿತ್ರಗಳನ್ನು ಗಮನಿಸಿ ಮಕ್ಕಳೇ. ಮೊದಲನೆಯ ಚಿತ್ರದಲ್ಲಿ ನೀವು ಅಮೀಬಾ, ಯೂಗ್ಲಿನಾ, ಪ್ಯಾರಾಮೀಸಿಯಾ ಈ ಒಂದು ಚಿತ್ರಗಳನ್ನು ಗಮನಿಸ್ತಾ ಇದ್ದೀರಿ. ಎರಡನೇ ಚಿತ್ರವನ್ನು ಗಮನಿಸಿ. ಮತ್ತು ಮೂರನೇ ಚಿತ್ರದಲ್ಲಿ ನೀವು ನಾವೇನು ಕರಿತೀವಿ ಮಶ್ರೂಮ್ಗಳನ್ನು ವೀಕ್ಷಿಸ್ತಾ ಇದ್ದೀರಿ. ನಾಲ್ಕನೇ ಚಿತ್ರ ಸಸ್ಯಗಳು. ಈ ಎಲ್ಲ ಜೀವಕೋಶಗಳ ಆಕಾರ ಒಂದೇ ರೀತಿಯಾಗಿದೆಯೇ ಎಂದರೆ
ಖಂಡಿತವಾಗಿಯೂ ಇಲ್ಲ ಮಕ್ಕಳೇ. ಜೀವಕೋಶದ ಆಕಾರ ಮತ್ತು ಗಾತ್ರ ಏನಾಗಿದೆ, ಬೇರೆ ಬೇರೆಯಾಗಿದೆ. ನೋಡಿರಿ, ಜೀವಕೋಶದ ಆಕಾರ ಹೇಗೆ ಬೇರೆ ಬೇರೆಯಾಗಿದೆ ನೋಡಿರಿ. ಜೀವಕೋಶದ ಆಕಾರ ಮತ್ತು ಗಾತ್ರವು ಅವು ನಿರ್ವಹಿಸುವ ನಿರ್ದಿಷ್ಟ ಕಾರ್ಯಗಳಿಗೆ ಸಂಬಂಧಿಸಿದೆ. ಅಮೀಬಾದಂತಹ ಜೀವಿಗಳು ಬದಲಾಗುವ ಆಕಾರದ ಜೀವಕೋಶಗಳನ್ನು ಹೊಂದಿವೆ. ಅನೇಕ ಜೀವಕೋಶಗಳ ಆಕಾರವು ಏನಾಗಿರುತ್ತದೆ, ಸ್ಥಿರವಾಗಿರುತ್ತದೆ. ಆದರೆ ಕೆಲವೊಂದು ಜೀವಕೋಶಗಳ ಆಕಾರ ಏನಾಗಿರುತ್ತದೆ, ಬದಲಾಗ್ತಾ ಇರುತ್ತದೆ. ಉದಾಹರಣೆಗೆ ಅಮೀಬಾದಂಥ ಜೀವಕೋಶಗಳು ಏನಾಗ್ತವೆ, ಬದಲಾಗುವ ಆಕಾರದ ಜೀವಕೋಶವನ್ನು ಹೊಂದಿವೆ. ನೋಡಿರಿ, ಜೀವಕೋಶವು ನಿರ್ದಿಷ್ಟ ಜೀವಕೋಶದ ಗಾತ್ರವು ಹೆಚ್ಚು ಕಡಿಮೆ ಸ್ಥಿರವಾಗಿರುತ್ತದೆ. ಜೀವಕೋಶದ ಗಾತ್ರ ಏನಾಗಿರುತ್ತದೆ, ಸ್ಥಿರವಾಗಿರುತ್ತದೆ. ಜೀವಿಯ ದೇಹದ ಗಾತ್ರವು ಜೀವಿಯಲ್ಲಿರುವ ಜೀವಕೋಶಗಳ ಸಂಖ್ಯೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಅಂದರೆ ಮಕ್ಕಳೇ, ನಾವು ನೋಡ್ತೀವಲ್ಲ, ಎಲ್ಲ ಒಂದು ಜೀವಕೋಶಗಳ ಗಾತ್ರವು ಏನಾಗಿರುತ್ತದೆ, ಸ್ಥಿರವಾಗಿರುತ್ತದೆ. ಹೆಚ್ಚು ಕಡಿಮೆ ಇರುವುದಿಲ್ಲ. ಒಂದೇ ರೀತಿಯ ಜೀವಕೋಶಗಳು ಇರುತ್ತವೆ. ಆದರೆ ಜೀವಿಯ ದೇಹ ಮಾತ್ರ ಏನಾಗಿರುತ್ತದೆ, ಹೆಚ್ಚು ಕಡಿಮೆ ಇರುತ್ತದೆ ಅಲ್ಲವಾ ಅಂತಂದರೆ, ಜೀವಿಯ ದೇಹದಲ್ಲಿ ಜೀವಕೋಶಗಳ ಸಂಖ್ಯೆ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆಯೋ ಅಷ್ಟೇ ಗಾತ್ರದಲ್ಲಿ ಅದೇನಾಗಿರುತ್ತದೆ, ದೊಡ್ಡದಾಗಿರುತ್ತದೆ. ಬನ್ನಿ ಮಕ್ಕಳೇ, ಇಲ್ಲಿ ನೀವು 2 ಚಿತ್ರಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಇರುವೆಯ ಚಿತ್ರ, ಇನ್ನೊಂದು ಆನೆಯ ಚಿತ್ರ. ಹಾಗಾದರೆ ಆ ಇರುವೆಯಲ್ಲಿರುವ ಜೀವಕೋಶಗಳ ಗಾತ್ರ ಚಿಕ್ಕದಿದ್ದು ಆನೆಯ ಜೀವಕೋಶಗಳ ಗಾತ್ರ ದೊಡ್ಡದಾಗಿದೆಯೇ ಎಂದರೆ ಖಂಡಿತವಾಗಿಯೂ ಇಲ್ಲ ಮಕ್ಕಳೇ. ಜೀವಕೋಶಗಳ ಗಾತ್ರ ಒಂದೇ ರೀತಿಯಾಗಿ ಇರುತ್ತದೆ. ಆದರೆ ಜೀವಿಯ ಗಾತ್ರ ನಿರ್ಧರಿಸುವಂಥದ್ದು ಆ ಒಂದು ಜೀವಿಯಲ್ಲಿರ್ತಕ್ಕಂತಹ ಜೀವಕೋಶಗಳ ಸಂಖ್ಯೆಯ ಆಧಾರದ ಮೇಲೆ ಗಾತ್ರ ನಿರ್ಧಾರವಾಗುತ್ತದೆ. ಅಂದರೆ ಜೀವಕೋಶಗಳ ಸಂಖ್ಯೆ ಹೆಚ್ಚಾದರೆ ಆ ಒಂದು ಜೀವಿಯ ಗಾತ್ರದ ಸಹಿತ ಏನಾಗಿರುತ್ತದೆ, ದೊಡ್ಡದಾಗಿರುತ್ತದೆ. ನಿರ್ದಿಷ್ಟ ಜೀವಕೋಶದ ಗಾತ್ರವು ಹೆಚ್ಚು ಕಡಿಮೆ ಸ್ಥಿರವಾಗಿರುತ್ತದೆ. ಜೀವಿಯ ದೇಹದ ಗಾತ್ರವು ಜೀವಿಯಲ್ಲಿರುವ ಜೀವಕೋಶಗಳ ಸಂಖ್ಯೆಯ ಆಧಾರದ ಮೇಲೆ ಅವಲಂಬನೆ ಆಗಿರುತ್ತದೆ. ಮತ್ತು ಜೀವಕೋಶದ ಆಕಾರ ನೋಡಿರಿ, ಮೊದಲನೇ ಚಿತ್ರ ನೋಡ್ತಾ ಇದ್ದೀರಿ ನೀವು, ನ್ಯೂರಾನ್. ಮತ್ತು ಇಲ್ಲಿ ನೋಡ್ತಾ ಇದ್ದೀರಿ ಯಾವ ಒಂದು ಅಲ್ಲಿನ ಜೀವಕೋಶ, ಮೂಳೆಯ ಜೀವಕೋಶ. ಮತ್ತು ಇಲ್ಲಿ ನ್ಯೂರಾನ್ ನಿಮಗೆ ಗೊತ್ತೇ ಇದೆ. ನ್ಯೂರಾನ್ ಅಥವಾ ನರಕೋಶ. ಇದು ಮೂಳೆದ್ದು ಇದು ರೆಡ್ ಬ್ಲಡ್ ಸೆಲ್ಸ್ ಅಂತ ಕರಿತೀವಿ. ಆರ್ ಬಿ ಸಿ ಜೀವಕೋಶ ಅಲ್ವಾ. ಇವೆಲ್ಲ ಜೀವಕೋಶಗಳನ್ನು ನೀವು ಗಮನಿಸಿದಾಗ ಇವುಗಳ ಆಕಾರ ಒಂದೇ ರೀತಿಯಾಗಿದೆಯೇ? ಖಂಡಿತವಾಗಿಯೂ ಇಲ್ಲ ಅಲ್ವಾ. ಜೀವಕೋಶಗಳ ಆಕಾರ ಏನಾಗಿದೆ, ಬೇರೆ ಬೇರೆ ಆಗಿದೆ. ಜೀವಕೋಶದ ಮೂಲ ಘಟಕ ನೋಡಿರಿ, ಜೀವಕೋಶದ ಮೂಲ ಘಟಕ ಯಾವುದು? ಜೀವಿಗಳೆಲ್ಲವೂ ಜೀವಕೋಶಗಳಿಂದಲೇ ಆಗಿವೆ. ಜೀವಿಗಳ ಎಲ್ಲ ಕಾರ್ಯಗಳನ್ನು ಒಂದೇ ಜೀವಕೋಶವು ಮಾಡಬಲ್ಲದು. ಆದ್ದರಿಂದ ಜೀವಕೋಶವನ್ನು ಜೀವಿಯ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಘಟಕ ಎಂದು ಕರೆಯುತ್ತಾರೆ. ನಿಮಗೆ ಜೀವಕೋಶ ಎಂದರೇನು ಎನ್ನುವಂಥ ಪ್ರಶ್ನೆ ಬರುತ್ತದೆ ಮಕ್ಕಳೇ. ಜೀವಕೋಶ ಎಂದರೆ ಜೀವಿಯ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಘಟಕವನ್ನು ನಾವೇನಂತ ಕರಿತೀವಿ, ಜೀವಕೋಶ ಎಂದು ಕರೆಯುತ್ತೇವೆ. ಜೀವಕೋಶದ ರಚನಾತ್ಮಕ ವ್ಯವಸ್ಥೆ ನೋಡಿರಿ, ಬಹುತೇಕ ಪ್ರತಿಯೊಂದು ಜೀವಕೋಶದಲ್ಲಿ ಕಂಡುಬರುವ ರಚನೆಗಳು ಕೋಶಪರ್ಯ ಕಂಡುಬರುತ್ತದೆ, ಕೋಶದ್ರವ್ಯ ಕಂಡುಬರುತ್ತದೆ, ಕೋಶ ಕೇಂದ್ರ ಕಂಡುಬರುತ್ತದೆ. ಕೋಶಪರ್ಯ ಪ್ಲಾಸ್ಮಾ ಮೆಂಬ್ರೇನು, ಕೋಶ ಕೇಂದ್ರ ನ್ಯೂಕ್ಲಿಯಸ್ಸು, ಕೋಶದ್ರವ್ಯ ಸೈಟೋಪ್ಲಾಸಮ್. ಹಾಗಾದರೆ
ಈ ಒಂದು ಅಧ್ಯಾಯದಲ್ಲಿ ನಾವು ಕೋಶ ಪೊರೆಯ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳೇ. ಏನು ಕೋಶ ಪೊರೆ ಎಂದರೆ? ಜೀವಕೋಶದ ಒಳಗಿನ ಭಾಗಗಳನ್ನು ಹೊರಗಿನ ಪರಿಸರದಿಂದ ಬೇರ್ಪಡಿಸುವ ಹೊರಗಿನ ಹೊದಿಕೆಯೇ. ಅಂದರೆ ಜೀವಕೋಶದ ಒಳಗಿನ ಭಾಗಗಳನ್ನು ಜೀವಕೋಶದ ಹೊರಗಿನ ಪರಿಸರದಿಂದ ಬೇರ್ಪಡಿಸುವ ಒಂದು ಹೊದಿಕೆಯಾಗಿದೆ. ಸಸ್ಯಕೋಶ ಹಾಗೂ ಪ್ರಾಣಿಕೋಶ ಎರಡರಲ್ಲೂ ಸಹಿತ ಕೋಶಪೊರೆ ಕಂಡುಬರುತ್ತದೆ. ಸಸ್ಯ ಜೀವಕೋಶ, ಪ್ರಾಣಿ ಜೀವಕೋಶ ಎರಡರಲ್ಲಿಯೂ ಸಹಿತ ಕೋಶಪೊರೆ ಕಂಡುಬರುತ್ತದೆ. ಕೋಶಪೊರೆಯು ನಮ್ಯವಾಗಿದ್ದು ಸಾವಯವ ಅಣುಗಳಾದ ಲಿಪಿಡ್ ಹಾಗೂ ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿದೆ. ಹಾಗಾದರೆ ಈ ಒಂದು ಕೋಶಪೊರೆ ನೋಡಿರಿ, ಕೋಶಪೊರೆ ಚಿತ್ರ ಈ ರೀತಿ ಕಂಡು ಬರ್ತಾ ಇದೆ, ನೀವು ಗಮನಿಸಬಹುದು ಕೋಶಪೊರೆ. ಮತ್ತು ಈಗ ಕೋಶಪೊರೆಯ ಕಾರ್ಯಗಳೇನು, ಅದು ಏನು ಕೆಲಸ ಮಾಡ್ತದೆ? ಕೋಶಪೊರೆಯು ಜೀವಕೋಶದ ಒಳ ಹೋಗುವ ಮತ್ತು ಹೊರಬರುವ ಕೆಲವು ವಸ್ತುಗಳ ಚಲನೆಯನ್ನು ಏನು ಮಾಡ್ತದೆ? ಇದು ನಿಯಂತ್ರಿಸುತ್ತದೆ. ಇದು ಕೆಲವು ವಸ್ತುಗಳ ಚಲನೆಯನ್ನು ತಡೆಗಟ್ಟುತ್ತದೆ. ಆದ್ದರಿಂದ ಕೋಶಪೊರೆಯನ್ನು ಅರೆವ್ಯಾಪ್ಯ ಪೊರೆ ಎಂದು ಕರೆಯುತ್ತೇವೆ. ಕೋಶಪೊರೆಯ ಕಾರ್ಯಗಳು ಏನು? ಕೋಶಪೊರೆಯು ಜೀವಕೋಶಕ್ಕೆ ಆಕಾರವನ್ನು ಒದಗಿಸುತ್ತದೆ. ಆಕಾರವನ್ನು ಏನು ಮಾಡ್ತದೆ? ನೀಡುತ್ತದೆ. ಜೀವಕೋಶದೊಳಗೆ ಪ್ರವೇಶಿಸುವ ವಸ್ತುಗಳನ್ನು ನಿಯಂತ್ರಿಸುತ್ತದೆ. ಜೀವಕೋಶದ ಒಳ ಹೋಗುವ ವಸ್ತುಗಳನ್ನು ನಿಯಂತ್ರಿಸುತ್ತದೆ ಮತ್ತು ಹೊರಬರುವ ವಸ್ತುಗಳನ್ನು ನಿಯಂತ್ರಿಸುತ್ತದೆ. ಜೀವಕೋಶದೊಳಗೆ ಇರುವ ವಸ್ತುಗಳನ್ನು ಏನು ಮಾಡ್ತದೆ? ಇದು ರಕ್ಷಿಸುತ್ತದೆ. ಮುಂದಿನ ತರಗತಿಯಲ್ಲಿ ನಾವು ಜೀವಕೋಶದ ಉಳಿದ ಭಾಗವನ್ನು ಕಲಿಯೋಣಂತ ಮಕ್ಕಳೇ. ಇಲ್ಲಿವರೆಗೂ ತರಗತಿಯನ್ನು ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಸಹಿತ ಧನ್ಯವಾದಗಳು.